ಶಿಖರ್ ಬರಪ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸುಳ್ಳೆ ನಿಲ್ಸಿದ್ರು. ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು ಹೇಳಿ ನೀವು. ಈಗ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಸಿಗ್ಲಿಲ್ಲ, ನಾವು ಮಾಡ್ತಾ ಇಲ್ವಾ? ಸುಮ್ಮನೆ ಅಂದ್ರೆ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗ್ಬೇಕು. ಹೇಳ್ತೇನೆ, ಆ ಸೇತುವೆ ಬೇಗ ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ, ಈ ಸೇತುವೆ ಆದ್ರೆ ನಮಗೆ ಹೆಸರು ಬರುತ್ತೆ ಅಂತ ಇಬ್ರು ಸೇರ್ತು ನಾಟಕ ಆಡಿದ್ ಬಿಟ್ರೆ ಅದಕ್ಕಾಗಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇರ್ಬೋದು, ಓಟ್ ಬಹಳ ಕಮ್ಮಿ ಇದೆ, ಅದಕ್ಕೂ ಹಂಗೆ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಓಟಿಗಾಗಿ ರಾಜಕಾರಣ ಮಾಡೋದಲ್ಲ ಅದು. ಆ ಭಾಗದ ಜನರು ಇಷ್ಟು ವರ್ಷ ನಿರಾಶ್ರಿತರಾಗಿದ್ದಾರೆ, ಅವರ ಬದುಕಿಗಾಗಿ ಬೇಕಾಗಿರುವಂತದ್ದು. ಮುಂದೆ ಅವ್ರಿಗೆ ಪಾಪ 6 ಗಂಟೆ ಮೇಲೆ ಅವರಿಗೆ ಲಾಂಚ್ ಸಿಗೋದಿಲ್ಲ, ಅವ್ರು ಎಲ್ಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಮ್ಮ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತೀನಿ. ಆ ಸೇತುವೆಗೆ ಆದಷ್ಟು ಬೇಗ ಮುಗಿಸಿ ಅಂತ ದುಡ್ಡು ಎಲ್ಲ ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಈ ಕೆಲಸ ನಡೀತದೆ. ಮೇಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮದಣ್ಣವರ ಸೇರಿ ನಾವು ಉದ್ಘಾಟನೆ ಮಾಡ್ತೀವಿ. ಯಾವುದು ಏನು ದುಡ್ಡಿದೆ, ಆನ್ ಗೋಯಿಂಗ್ ವರ್ಕ್ ಅಲ್ಲ, ಅದಕ್ಕೆ ದುಡ್ಡಿನ ಏನು ಕೊರತೆ ಬರಲ್ಲ, ಎಷ್ಟಿದ್ರು ದುಡ್ಡು ಕೊಡ್ತಾರೆ. 1 ಕೋಟಿ, ಅದು 120 ಕೋಟಿ ಟೋಟಲ್. ಅದು ಫಸ್ಟ್ ಬಂದಿದ್ದು 100 ಚಿಲ್ಲರೆ ಕೋಟಿ ಆಯ್ತು, ಅನಂತರ ಎಕ್ಸ್ಟ್ರಾ ಆಗಿ ಈಗ 120 ಕೋಟಿವರೆಗೆ ಹೋಗಿದೆ ಅದು. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ, ಖಂಡಿತ ಆಗತ್ತೆ. ಗುತ್ತಿಗೆದಾರ್ ಹೇಳಿದ್ದಾರೆ, ನಾವು ಏಪ್ರಿಲ್ ಬಿಡ್ಕೊಡ್ತೀವಿ ಅಂತ ಹೇಳಿದ್ದಾನೆ, ನಾವು ಮೇಗೆ ಉದ್ಘಾಟನೆ ಮಾಡ್ತೀವಿ. ನಂತರ ಸೇತುವೆ ಶುರುವಾದ್ಮೇಲೆ ನಮ್ಮಲ್ಲಿ 2 ದೊಡ್ಡದಾದಂತಹ ಲಾಂಚ್, 3 ಲಾಂಚ್ ಇದೆ. ಆ ಲಾಂಚಿದ ಕೆಲವರಿಗೆ ಇವತ್ತು ಮತ್ತೆ ಹುಡುಗರಿಗೆಲ್ಲ ಉದ್ಯೋಗ ಸಿಗುವುದಿಲ್ಲ. ನಾವೀಗೆಲ್ಲ ನಾನು ಮದಣ್ಣವರು ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ. ಆ ಲಾಂಚಿಗೆ ಈಗಾಗಲೇ ಟೂರಿಸಂ ಇಂದ ಆ ಲಾಂಚನ್ನು ಹೋಟೆಲ್ ಮಾಡಬೇಕು, ಈ ಮಧ್ಯದಲ್ಲೆಲ್ಲರೂ ಹೋಟೆಲ್ ಮಾಡಬೇಕು. ಅಲ್ಲಿಂದ ಬೋಟ್ ಮೂಲಕ ಎಲ್ಲರನ್ನೂ ಕರ್ಕೊಬಂದು ಒಂದು ರೌಂಡ್ ಹೊಡಿಸ್ಬೇಕು, ಟೂರಿಸ್ಟ್ ಇದರಲ್ಲಿ ಮಾಡಬೇಕು ಅಂತ ಟೂರಿಸಂ ಇದರಲ್ಲಿ ನಾವೊಂದು ಪ್ಲಾನ್ ಹಾಕಿದ್ದೀವಿ. ಈಗಾಗಲೇ ನಾನು ಎಚ್.ಕೆ. ಪಾಟೀಲ್ ಅಂತ ಮಾತಾಡಿದ್ದೀವಿ, ಫೈನಲ್ ಮಾಡ್ತೀವಿ. ಮೊದಲನೇ ನಾವು ಎಲ್ಲ ಚರ್ಚೆ ಮಾಡಿದ್ದೀವಿ ಏನು ಮಾಡ್ಬೇಕಾದ್ರೆ, ಅದನ್ನು ಒಂದು ಪ್ಲಾನ್ ಹಾಕಿದ್ದೀವಿ. ಚೆನ್ನಾಗಿ ಮಾಡ್ತೀವಿ, ಅದು ಏನೋ ಒಂದು ಪ್ಲಾನ್ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ಪಾಪ ಅವರಿಗೂ ಏನಾದ್ರು ಒಂದು ದಾರಿ ಉಟ್ಕೊಡ್ತಾರೆ. ಎಲ್ಲದು ಎಲ್ಲ ಇರುತ್ತೆ, ಚಿಕನ್ ಮಟನ್ ಎಲ್ಲ ಇರುತ್ತೆ. ಇವರೇ ಯಾರು ಇಲ್ಲ, ಇದೇ ರಾಘವೇಂದ್ರ, ಇದೇ ಆಲಪ್ಪನೆ ಒಂದು ಅದನ್ನು ಕೈ ಹಾಕಿದ್ರು. ಸಿಗಂದೂರು ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ನ ಪ್ರಕಾರ 3 ವರ್ಷದಿಂದ ಹೇಳಿದ್ದೆ. ಏನಾಗಿದೆ ಎಲ್ಲರೂ ಕೂಡ ಏನ್ ಇದನ್ನ ಯಾರಿಗೆ ಕೂಡ ಕೊಟ್ಟಿದ್ರು ನಿಮಗೆ? ಇದನ್ನ ಯಾವುದು ಘಟ್ಟತೊಳಗೆ ಗೋಕರ್ಣ ಏನಾಗಿತ್ತು? ಸಾರ್ವಜನಿಕರದ್ದು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ. ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಅವ್ರಿಗೆ ಆಗ್ಬೇಕಾಗತ್ತೆ. ಅದನ್ನ ಇವತ್ತು ಕೂಡ ಅದು ಉಳಿಸ್ತಕ್ಕಂಥದ್ದು ನಾವಲ್ಲ, ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ. ಅದನ್ನ ಒಂದು ಹೋರಾಟ, ಅದನ್ನ ಹೋರಾಟ ಆಮೇಲೆ ಫಾರೆಸ್ಟ್ ಅಲ್ಲ, ನೀವು ಅದನ್ನ ಕೂಡ ಕೊಂಡಿದ್ರಲ್ಲ, ಅದು ಎಲ್ಲೆಲ್ಲಿ ಹೊಡೆಯುತ್ತೆ ಗೊತ್ತಾ? ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ. ಯಾವತ್ತೂ ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರ್ದು. ಅದು BJP ಅವ್ರು ಮಾಡ್ತಾರೆ, ಭಾರತಾಂಬೆ ಅಂತೇಳಿ ಮಾತಾಡ್ತಾರೆ. ಹೈಯೆಸ್ಟ್ ಎಲ್ಲ ಈ ತರ ಇಲಿಗಲ್ ಕೆಲಸ ಆಗಿದ್ದೆ ಅವ್ರದ್ದು. ಗೋಮಾತಾ ಅಂತಾರೆ, ಬೇಕಾ ನಿಮಗೆ ಎಷ್ಟು kg ಎಷ್ಟು ಟನ್ಸ್ ಹೋಗ್ತವೆ? ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಾನು ಹೇಳೋದು ಇಷ್ಟೇ ನೋಡಿ, ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಇದು ಆದಷ್ಟು ಬೇಗ ಇದನ್ನ ಮತ್ತೆ ಮುಂದುವರಿಯಕ್ಕೆ ಹೋಗ್ಬಾರ್ದು. ಅವ್ರು ಯಾರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ಅದೇನು ಕಾನೂನು ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕರೆಸಲಿ, ಏನ್ ತಪ್ಪೇನಿಲ್ಲ. ಬಂದಾಗ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ವಾಪಸ್ ಎಷ್ಟು ಕೊಡ್ತೀರಿ ಅಂತ ಹೇಳಿ, ಬರೀ ಇದು 400 ಕೋಟಿ ಅಲ್ಲ, ನಮ್ಮ ಟ್ಯಾಕ್ಸ್ ಹಣನೂ ಕೂಡ ಎಷ್ಟು ಕೊಡ್ತೀರಿ ಅಂತ ಹೇಳಿ ಅವ್ರನ್ನೂ ಕರ್ಸ್ಬೇಕಾದ್ರೆ ಟ್ರಂಪ್ನು ಕರ್ಸ್ಕೊಳ್ಳಿ ಬೇಕಾದ್ರೆ, ಏನು ತಪ್ಪೇನಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. 1500 ಎಕರೆ ಬರ್ತದೆ. ಅಲ್ಲಲ್ಲ ಇದಾವೆ. ಈಗ ಅಲ್ಲಿ ಹೋದಾಗ ಅದನ್ನೇ ಅವರು ಕುತ್ಕೊಂಡು ಮಾತಾಡಿರೋದು. ಅದನ್ನು ಕೂಡ ಸೋಮವಾರ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಡೀಟೇಲ್ಸ್ ಎಲ್ಲ ತಗೊಂಡು ಜಯಂತ್ ಅವ್ರಿಗೂ ಮಾತಾಡಿದೆ, ಮತ್ತೆ ನಮ್ಮ ಶ್ರೀಪತಿ ಅಂತ ಇವ್ರಿಗೆ ಹೇಳಿದ್ದೀನಿ. ಡೀಟೇಲ್ಸ್ ತಗೊಳ್ಳಿ, ಅದು ರಾಜ್ಯ ಮಟ್ಟದಲ್ಲೇ ಕಂಟ್ರೋಲ್ ಬರ್ತದೆ. ವಿ ವಿಲ್ ಸಾರ್ಟ್ ಇಟ್ ಔಟ್.
ಬ್ರಿಡ್ಜ್ ಕಾಮಗಾರಿ ನಿಮ್ಗೆ ಸಮಾಧಾನ ಈಗ ತಂದಿದೆ. ಸದ್ಯಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದೀವಿ. ಅವ್ರು ಒರಿಜಿನಲಿ ಲೋಡ್ ಟೆಸ್ಟಿಂಗ್ ಇದನ್ನೆಲ್ಲ ಮಾಡಬೇಕು, ಅದಾದ್ಮೇಲೆ ಹೇಳ್ಬೋದು. ನೀವು ಸಮಾಧಾನ ತರ್ರಿ ಅಂದ್ರೆ ನಾನು ಇಂಜಿನಿಯರ್ ಅಲ್ಲ. ಸಮಾಧಾನ ಯಾವಾಗ ಬರುತ್ತೆ ಹೇಳ, ನಾನು ಹೇಳ. ಹೇಳಿದ್ದಾರೆ ನಮ್ಮ ರಾಜ್ಯದ ಜನರ ತೆರಿಗೆ ಹಣನ ನಮಗೆ ಎಷ್ಟು ಬರಬೇಕು ಅದು ಕೊಟ್ಟಾಗ ಮಾತ್ರ ಅದು ಬರ್ತಾ ಇದೆ. ಇದೊಂದು ಇದ್ರಲ್ಲ, ಎಲ್ಲದರಲ್ಲೂ ಅಷ್ಟೇ. ಬರಗಾಲದಲ್ಲಿ ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಬೇಕಾಯ್ತು, ಕೊನೆಗೆ ಸುಪ್ರೀಂ ಕೋರ್ಟಿಂದ ನಾವು ದುಡ್ಡು ತರಬೇಕಾಯ್ತು. ಅಂತ ಸಂದರ್ಭ ಬಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಜ್ಯದ ಬೆವರು ಸೋರಿಸಿರ್ತಕ್ಕಂಥ ಹಣವನ್ನ ನಾವು ಯಾವ ರೀತಿನಾದ್ರೂ ಆಯ್ತು, ಸುಪ್ರೀಂ ಕೋರ್ಟ್ ಆದ್ರೂ ಆಯ್ತು, ನಾವು ತಗೊಂಡ್ ಬರ್ತಕ್ಕಂಥ ಜವಾಬ್ದಾರಿ ನಾವು ಮಾಡ್ಬೇಕು. ಇದೊಂದೇ ಅಲ್ಲ, ಬ್ರಿಡ್ಜ್ ನ ರಾಜಕೀಯವಾಗಿ ಯೂಸ್ ಮಾಡಬೇಡಿ ಅಂತ ಹೇಳಿ ನಾವು ಬಂದಿರೋದಷ್ಟೇ. ಇದನ್ನ ನಾವು ಮಾಡಿದ್ವಿ, ಅವ್ರು ಮಾಡಿದ್ವಿ ಅಲ್ಲ. ಯಾರು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕೊಡಬೇಕು ಗೌರವನ್ನ. ಪ್ರಸನ್ನ ಅವ್ರನ್ನ ಸೇರಿ ಕೊಡ್ಬೇಕು ಅಷ್ಟೇ. ಇಲ್ಲ, ಅದನ್ನ ಆಗ್ಲೇನೆ ನಾನು ಅದ್ ಹೇಳಿದ್ದೀನಿ. ಯಾರ್ಯಾರು ಇಲ್ಲಿಗಲ್ ಆಗಿ ಅರಣ್ಯ ಇಲಾಖೆಯವರು ಫಿಸಿಕಲ್ ಆಟಿಟ್ಯೂಡ್ ಇಟ್ಕೊಂಡು ಹೋಗ್ತಾರೆ ಅವ್ರನ್ನ ಹಂಗೆ ಬಿಡವಾಗಿ ನಾನು ಕೆಲಸವನ್ನ ಮಾಡ್ಬೇಕಂತ ಅದನ್ನ ನಿರ್ದೇಶನ ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅಷ್ಟೇ ಕೋರ್ಟ್ ಕೇಸ್ ಇರೋದೊಂದು ಬಿಟ್ಟು ಬೇರೆದಕ್ಕೆ ಯಾವುದೇ ತರದ ಕಾನೂನು ಅವ್ರಿಗೆ ಇದ್ದಿದ್ರೂ ಕೂಡ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ತೀರ್ಮಾನ ಮಾಡಬೇಕಾಗುತ್ತೆ. ಕೋರ್ಟ್ ವಿಚಾರದಲ್ಲಿ ಮಾತ್ರ ನಾವು ಸುಮ್ಮನಿರೋಣ ಅಂತ ಹೇಳಿ ನೀವಿದ್ರ ಇಲ್ಲ ನೀವಿರ್ಲಿಲ್ಲ. ನಾನು ಹೇಳಿದ್ದೆ ಅದು, ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡ್ಲಿಲ್ಲ. ನಡ್ಕೊಂಡ್ ಬರ್ಬೇಕಂತ ಇದ್ದೆ. ಅವರಿಗೆ ಫಸ್ಟ್ ಯಾವ್ದೇ ಪಕ್ಷದವ್ರು ಇರ್ರಿ, ಯಾರೇ ಪಕ್ಷದವ್ರು ಇರ್ಲಿ, ಏನೋ ಅವನು ಹೆಸರು ಪ್ರಸನ್ನ ಅವ್ರಿಗೆ ಯಾರು ಹುಟ್ಟಬೇಕಾದ್ರೆ ಯಾವ್ದು ಪಕ್ಷಕ್ಕೂ ಹುಟ್ಟಿರಲ್ಲ. ಹೋರಾಟ ಮಾಡಿದಾಗ ಅವ್ರಿಗೆ ಗೌರವ ಕೊಡ್ಬೇಕಾಗುತ್ತೆ, ಯಾರೇ ಆಗ್ಲಿ. ನಮ್ಮ ತಂದೆಯವರವರೆಲ್ಲ ಬಂದಿದ್ದು ಸೋಷಿಯಲಿಸ್ಟ್ ಪಾರ್ಟಿ, ಕಾಗೋಡು ತಿಮ್ಮಪ್ಪಾಜಿ ಅವ್ರು ಬಂದಿದ್ದು ಸೋಷಿಯಲಿಸ್ಟ್ ಪಾರ್ಟಿ. ಹಂಗ್ ನೋಡಿದ್ರೆ ನೀವು ಅವಾಗ PP ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಹಂಗ್ ನೋಡಿದ್ರೆ. ಬಟ್ ಅದನ್ನೆಲ್ಲ ತಗೊಳ್ಬಾರ್ದು. ಯಾವ ವ್ಯಕ್ತಿ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೆ ಅವ್ರಿಗೆ ಗೌರವನ ಕೊಡ್ಬೇಕಾಗತ್ತೆ. ಇದನ್ನ ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಗೌರವನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀನಿ. ಯಾಕಂದ್ರೆ ಅದು ತಗೊಂಡು ಹೋಗ್ಬೇಕು. ಆಮೇಲೆ ಕಾಗೋಡು ತಿಮ್ಮಪ್ಪ ಅವರು ಕಾಳಜಿಯನ್ನ, ಯಾಕಂದ್ರೆ ಇಲ್ಲಿ ದುಡ್ಡಿಲ್ಲ ಅಂದಾಗ ನಮ್ ದುಡ್ಡು ಇಟ್ಕೊಂಡಾರಲ್ಲ, ಅವ್ರ ಹತ್ರ ಹೋಗ್ಲೇಬೇಕು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಿದ್ದು. ನಾನು ಅದೇ ಹೇಳ್ತಾ ಇರೋದು, ಈ ರಾಜಕಾರಣನ ಮಾಡೋದ್ರ ಬದಲು ಎಷ್ಟು ಟ್ಯಾಕ್ಸ್ ಮನಿ ನಮ್ಮ ಬೆವರು ಸುರಿಸಿ ನಮ್ಮ ಜನರು ಕಟ್ಟಿರ್ತಾರೆ ಅದನ್ನು ತಗೊಂಡ್ಬರೋದ್ರಲ್ಲಿ ಇಷ್ಟ ಕಾಳಜಿ ತಗೊಳ್ಳಿ. ಅವಾಗ ನಾವೇ ನಿಮ್ಮನ್ನ ಕರೆಸಿ ಅವ್ರಿಬ್ಬರದೇ ಫೋಟೋ ತಗೊಳ್ಳಿ ಅಂತೀವಿ. ಏನ್ ತೊಂದ್ರೆ ಅದೊಂದು ಈಗ ಇಲ್ಲ